ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನೋಡಿ, ನಾಳೆ ಚೌತಿ ಹಬ್ಬ, ಗಣೇಶ ಚತುರ್ಥಿ. ಹಾಗೆ ನಾನೀಗ ಮೊದಲನೇ ದಿವಸವೇ ಚಕ್ಕುಳಿ ಮಾಡ್ತಾಯಿದ್ದೇನೆ. ಚಕ್ಕುಳಿ, ಕೊಟ್ಟೆ ಅದನ್ನು ನಾನು ಹೆಚ್ಚಾಗಿ ಹಿಂದಿನ ದಿವಸವೇ ಮಾಡೋದು. ಮತ್ತು ಅಂದರೆ ನನಗೆ ಚೌತಿ ದಿವಸ ಮಾಡಲಿಕ್ಕೆ ಇದೆಲ್ಲ ಟೈಮ್ ಇರೋದಿಲ್ಲ. ಹಾಗೆ ಹಿಂದಿನ ದಿವಸವೇ ಮಾಡಿ ನಾವು ನೈವೇದ್ಯ ಇಡ್ತೇವೆ. ಹಾಗೆ ಜೋರು ಮಳೆ ಬೇರೆ ಬರ್ತಾ ಉಂಟು. ಚಕ್ಕುಳಿ ತುಂಬ ಟೇಸ್ಟ್ ಅಂದರೆ ಹಾಗೆ ದೊಡ್ಡ ಟೇಸ್ಟ್ ಏನಿಲ್ಲ, ಅದರಲ್ಲಿ ದೊಡ್ಡ ಸ್ಪೆಷಲಿಸ್ಟ್ ಏನಲ್ಲ ನಾನು. ಆದರೂ ತೊಂದರೆ ಇಲ್ಲ, ಒಪ್ಪಿಸ್ಬೋದು. ಟೇಸ್ಟು ಸ್ವಲ್ಪ ಟೇಸ್ಟ್ ಉಂಟು, ತೊಂದರೆ ಇಲ್ಲ, ತಿಂದವ್ರು ಹೇಳೋದಲ್ಲ. ಹಾಗೆ ಅದೆಲ್ಲಾಗಿ ಒಂದು ಫ್ರೆಶಲ್ಲಾಗಿ ಪುನಃ ಕೊಟ್ಟಿಗೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ರಾತ್ರಿ ಆಯಿತು. ಮತ್ತು ಅಂದರೆ ಮಾರನೇ ದಿನ ನಮಗೆ ಟೈಮ್ ಇರೋದಿಲ್ಲ, ಗಣಹೋಮ ಮತ್ತು ಪೂಜೆ ಪುರಸ್ಕಾರ ಎಲ್ಲ ಹೇಳಿ ನಮಗೆ ಅಡುಗೆ ಕೆಲಸ ಹಾಗೆಲ್ಲ ಹೇಳುವಾಗ ಈ ಕೊಟ್ಟೆ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಟೈಮು ಸಹ ಇರೋದಿಲ್ಲ. ಹಾಗೆ ನಾನು ಹಿಂದಿನ ದಿನವೇ ಹೆಚ್ಚಲ್ಲ ಹಿಂದಿನ ದಿನವೇ ನಾವು ಮಾಡೋದು. ಮತ್ತು ಚೌತಿಯ ದಿವಸ ಅಂದರೆ ಬೆಳಿಗ್ಗೆ ಗಣಹೋಮ ಎಲ್ಲ ಆಗಿ ಈ ಮಕ್ಕಳೆಲ್ಲ ಗಣಹೋಮ ಪ್ರಸಾದ ಎಲ್ಲ ತಿಂತಾರೆ. ಇವರಿಗೆ ಕೊಟ್ಟೆ ತಿನ್ನಲಿಕ್ಕೆಲ್ಲ ಟೈಮು ಸಹ ಇರೋದಿಲ್ಲ. ಹಾಗೆ ಹಿಂದಿನ ದಿನ ಆಗುವಾಗ ಅದೊಂದು ಬಿಸಿ ಬಿಸಿ ಕೊಟ್ಟೆಗೆ ಚಟ್ನಿ ಎಲ್ಲ ಮಾಡಿಕೊಟ್ರೆ ಸರಿ, ಒಂದು ಮಕ್ಕಳೆಲ್ಲ ಸರಿ ತಿಂತಾರೆ. ಹಾಗೆ ಮತ್ತು ಹೆಚ್ಚಾಗಿ ಹಿಂದಿನ ದಿವಸವೇ ನಾವು ಕೊಟ್ಟೆಲ್ಲ ಮಾಡೋದು. ಹಾಗೆ ನೋಡಿ, ಅರ್ಜೆಲ್ಲ ಸರಿ ಚಟ್ನಿ ಎಲ್ಲ ಹಾಕಿ ಟಿ ವಿ ನೋಡ್ತಾ ಗಮ್ಮತ್ತು ಎಂಜಾಯ್ ಆಗಿ ತಿಂತಾಯಿದ್ದಾನೆ ಅವನು. ಹಾಗೆ ಮತ್ತು ಅತ್ತೆ ಕೊಟ್ಟೆ ಸ್ಟಿಚ್ ಮಾಡ್ತಾ ಇದ್ದಾರೆ. ಆಯಿತು, ಲಾಸ್ಟ್ ಆಗ್ತಾ ಬಂತು. ಅದು ನಾನು ಸಹ ಮಾಡ್ತೇನೆ ಸ್ಟಿಚ್. ಹೆಚ್ಚಾಗದು ಅವರಿಗೆ ಆ ಒಂದು ಕೆಲಸ, ಅವರು ಕೂತು ಸ್ವಲ್ಪ ಚೆಂದ ಮಾಡಿ ಕೊಡ್ತಾರೆ. ಹಾಗೆ ಮಗಳು ಸಹ ಬಂದಿದ್ದಾಳೆ. ಕಳೆದ ವರ್ಷ ಅವಳು ಇರಲಿಲ್ಲ, ಆಯಿತು. ಹಾಗೆ ಈ ವರ್ಷ ಅವಳು ಬಂದಿದ್ದಾಳೆ ಚೌತಿಗೆ. ಹಾಗೆ ನೋಡಿ, ಮಾರನೇ ದಿನ ಬೆಳಿಗ್ಗೆ ಅಂದರೆ 6 ಗಂಟೆಗೆ ಭಟ್ರು ಬಂದಿದ್ದಾರೆ. ನಾನು 4:15 ಗಂಟೆಗೆ ಎದ್ದಿದ್ದೇನೆ. ಎದ್ದು ಎಲ್ಲ ಒಮ್ಮೆ ಕ್ಲೀನ್ ಆಗಬೇಕಲ್ಲ, ಮನೆಯೆಲ್ಲ ಕ್ಲೀನ್ ಆಗಬೇಕು. ಆಮೇಲೆ ನಮ್ಮದೆಲ್ಲರೂ ಮಕ್ಕಳೆಲ್ಲ ಹೇಳಬೇಕು, ಸ್ನಾನ ಆಗಬೇಕು. ಆಗ ಆ ಒಂದು ಇದೆಲ್ಲ ಆಗಿ ಎಲ್ಲರೂ ಪೂಜೆಗಳೆಲ್ಲ ರೆಡಿ ಆದರು. ಎಲ್ಲರಿದ್ದರು, ಮೈದುನ ಮಕ್ಕಳು ಎಲ್ಲರೂ ಸಹ ಇದ್ದರು. ಪೂಜೆಲೆಲ್ಲ ಜನ ಎಲ್ಲ ಇದ್ದರು. ಹೊಗೆ ಆಗಿ ಮನೆಯೊಳಗೆ ನಿಲ್ಲಲಿಕ್ಕೆ ಆಗೋದಿಲ್ಲ. ಗಣಹೋಮ ಮಾಡಿದರೆ ನಿಮಗೆಲ್ಲ ಗೊತ್ತಿರ್ಬೋದಲ್ಲ ಹೇಗೆ ಅಂತ ಹೇಳಿ. ಹಾಗೆ ಮತ್ತು ಗಣಹೋಮದ ಇದೆಲ್ಲ ಆಗಿ ಆಮೇಲೆ ನಾನು ಅಡುಗೆ ಅಂದರೆ ಸ್ವಲ್ಪ ಅರ್ಧ ಗ್ಯಾಸ್ ಮೇಲೆಲ್ಲ ಇಟ್ಟು ಬಂದಿದ್ದೇನೆ. ಭಟ್ರ ಕೆಲಸ ಆಗುವ ನಮ್ಮದು ಸಹ ಅರ್ಧಂಬರ್ಧ ಕೆಲಸ ಆಗಿದೆ. ಹಾಗೆ ಪ್ರಸಾದ ಎಲ್ಲ ತಿಂದು ಮತ್ತು ಪುನಃ ನಾನು ಇದಕ್ಕೆ ಅಡುಗೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡಿ, ಈ ಒಂದು ಸೀನ್ ಅಂದರೆ ಇದು ಅರ್ಜುಗಂದರೆ ಒಂದು ಫೋಟೋ ಶೂಟ್ ಮಾಡೋದು. ಅವನಿಗೆ ಕೂತ್ಕೊಳ್ಳಿಕ್ಕೆ ಹೇಳೋದು. ಅವನಿಗೆ ಹೇಗೂ ಸಹ ಫೋಸ್ ಕೊಡಲಿಕ್ಕೆ ಅವನಿಗೆ ಆಗೋದಿಲ್ಲ. ಅವನು ಏನೆಲ್ಲ ಮಾಡ್ತಾ ಇದ್ದಾನೆ. ಹಾಗೆ ಎಲ್ಲರೂ ಸೇರಿ, ಅಕ್ಕಂದಿರು ಅಣ್ಣಂದಿರು ಎಲ್ಲರೂ ಸೇರಿ ಅವನಿಗೆ ಸೆಟ್ ಮಾಡ್ತಾ ಇದ್ದಾರೆ. ಆದರೂ ಮತ್ತು ಅಣ್ಣ ಫೋನೆಲ್ಲ ತೋರಿಸಿ ಈ ರೀತಿ ಕುತ್ಕೋ, ಈ ರೀತಿ ನಗಾಡು ಹಾಗೆಲ್ಲ ಹೇಳ್ತಾ ಇದ್ದಾರೆ. ಲಾಸ್ಟಿಗೆ ಹೇಗೆಲ್ಲ ಒಂದು ಸೆಟ್ ಆಯಿತು, ಫೋಟೋ ತೆಗೆದ್ರು. ಹಾಗೆ ಮತ್ತು ನನ್ನ ಅಡುಗೆಲ್ಲ ಆಯಿತು ನೋಡಿ. ನನ್ನ ಅಡುಗೆಲ್ಲ ಆಗಿ ನಾವೆಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದೆವು. ಎಲ್ಲರೂ ತುಂಬ ಎಂಜಾಯ್ ಮಾಡಿದೆವು ನಾವು. ಇವತ್ತಿನ ಈ ವಿಶೇಷ ಇಷ್ಟೇ ಇರೋದು. ಥ್ಯಾಂಕ್ ಯು.